ಸರ್ ನಮಸ್ಕಾರ ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ, ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ಇದೆಲ್ಲ ನೋಡಿ, ಅಂದರೆ ಇದೇ ಊರಿನ ರೈತರದ್ದು. ಇದೇ ಊರಿನ ರೈತರಿಂದ ಒಬ್ಬರು ಅಂದರೆ ಹೊರಗಡೆಯವರು ನೋಡಿ ಏನೇನಿದು ಶುಂಠಿಗೆ ಗೂತಿಗೆ ಕೊಟ್ಬಿಟ್ಟವ್ರೆ. ಇದೊಂದು ಹೆಚ್ಚು ಕಡಿಮೆ ಒಂದು 8ರಿಂದ 10 ಎಕರೆ ಬರ್ತದೆ. ಇದೇ ಊರಿನವ್ರದ್ದು, ರೈತರದ್ದು. ಇವರೆಲ್ಲ ನೋಡಿ ಇದು ಮಾಡ್ಕೊಂಡಿದ್ದಾರೆ. ಇದು ಸಂಪೂರ್ಣ ರೆಡ್ ಸಾಯಿಲು. ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ ಈ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಇದು. ಇದು 2 ನಂಬರ್ ಇದೆ. ಒಂದು ಒಟ್ಟು ಅಂದರೆ 2 ನಂಬರಿಂದ 5 ಎಕರೆ 10 ಗುಂಟೆ ಬರ್ತದೆ. ಸೊ ಈಸ್ಟ್ ವೆಸ್ಟು ಭಾಳ ಉದ್ದ ಇದೆ. ಸೊ ನೋಡಿ, ಈ ಕಡೆ ಎಂಟ್ರೆನ್ಸ್ ಇದೆಯಲ್ಲ ನೋಡಿ, ಇಲ್ಲಿಂದ ನೋಡಿದೆ ಎಂಟ್ರೆನ್ಸ್ ಅಂದರೆ ಸುಮ್ಮನೆ ಒಂದು ರಫ್ ಆಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಇವರು. ಇಲ್ಲಿಂದ ಆ ಕಡೆ ಕೋಕೋನಟ್ಸ್ ಇದೆಯಲ್ಲ, ಕೋಕೋನಟ್ಸ್ ಹಾಕೊಂಡಿದ್ದಾರೆ ಒಬ್ಬರು ನೋಡಿ, ಅದು ಕೂಡ ಹಿಂದೆ ಇವ್ರದ್ದೇ ಅಂತೆ ಆಸ್ತಿ. ಸೊ ಆ ಲ್ಯಾಂಡ್ಗೆ ಅಟ್ಯಾಚ್ ಆದಂಗಿದೆ ಈ ಒಂದು ರಸ್ತೆಗೆ. ಈ ಒಂದು ರಸ್ತೆ ಎಂಟ್ರೆನ್ಸ್ ಏನಿದೆ ಒಂದು ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕಷ್ಟೇ. ಸೊ ಈ ಒಂದು 5 ಎಕರೆ 10 ಗುಂಟೆನಲ್ಲಿ ಇವರು ನಿಮಗೆ ಒಂದು ಸೈಡ್ಗೆ ಈ ಕಡೆಗಾದಂಗೆ 1.5 ಎಕರೆ ಮಾಡಿಕೊಡ್ತಾರಂತೆ. ಅಂದರೆ ಒಂದು ನಂಬರಲ್ಲಿ ಒಂದು ನಂಬರು 2 ಎಕರೆ 27 ಗುಂಟೆ, ಇನ್ನೊಂದು ನಂಬರು 2 ಎಕರೆ 23 ಗುಂಟೆ, ಒಟ್ಟು 5 ಎಕರೆ 10 ಗುಂಟೆ ಇದೆ. ಅವರ ಗಂಡ ಹೆಂಡತಿ ಹೆಸರಿನಲ್ಲಿದೆ. ಸೊ 2 ನಂಬರಿಂದ 30 ಗುಂಟೆ ನಿಮಗೆ 1.5 ಎಕರೆ ಮಾಡಿಕೊಡ್ತಾರೆ, ನಿಮಗೆ ಸ್ಕೆಚ್ ಮಾಡಿಸಿ. ಸೊ ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣ ರೆಡ್ ಸಾಯಿಲು. ಅಕ್ಕಪಕ್ಕದಲ್ಲೆಲ್ಲ ನೋಡಿ ಬಾಳೆ ಗಿಳೆ ಹಾಕ್ಕೊಂಡಿದ್ದಾರೆ, ಕಬ್ಬು ಬಾಳೆ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ಅಂದರೆ ಎಲ್ಲರೂ ಹಾಕಿಲ್ಲ, ಸ್ವಲ್ಪ ಇರೋದ್ರಲ್ಲಿ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡಿಕೊಂಡು ಈ ಥರ ಇದು ಮಾಡ್ತಾಯಿದ್ದಾರೆ. ಸಂಪೂರ್ಣ ರೆಡ್ ಸಾಯಿಲು. ಬಟ್ ಇಲ್ಲೇನಾಗಿದೆ ಅಂತಂತಂದರೆ, ರೋಡ್ ಎಂಟ್ರೆನ್ಸ್ಗೆ ಹೈಟ್ ಇದೆ. ಮಧ್ಯ ಭಾಗದಲ್ಲಿ ಒಂದು ಎಕರೆಯಷ್ಟು ಸ್ವಲ್ಪ ಹಳ್ಳ ಥರ ಇದೆ. ಅದಾದಮೇಲೆ ಸ್ವಲ್ಪ ಹಪ್ಪಿದೆ. ಅಂದರೆ ಈಸ್ಟ್ ವೆಸ್ಟೇ ಇರೋದು. ಸೊ ಈಸ್ಟ್ಗಾದಂಗೆ, ಅಂದರೆ ಈ ಒಂದು ರಸ್ತೆಯಿಂದ ನಾನೇನು ಹೇಳ್ತಾ ಇದ್ದೀನಿ, ಈಸ್ಟ್ಗಾದಂಗೆ ಹಪ್ಪಿದೆ. ಈ ಕಡೆ ನೋಡಿ, ಈ ಕಡೆ ರೋಡ್ ಎಂಟ್ರೆನ್ಸ್ಗಾದಂಗೂ ಹಪ್ಪಿದೆ. ಮಧ್ಯ ಭಾಗದಲ್ಲಿ 1.5 ಎಕರೆಯಷ್ಟು ಸ್ವಲ್ಪ ಹಳ್ಳ ಥರ ಇದೆ. ಅಂದರೆ ಆಸ್ತಿ ಇರೋದೇ ಹಂಗೆ ಅದು. ಸೊ ಇದರಲ್ಲಿ ನಿಮಗೆ 1.5 ಎಕರೆ ಮಾಡಿಕೊಡ್ತಾರೆ. ನಿಮಗೆ ಅಂದರೆ ಈಗ ಅಲ್ಲಿ ಈ ಲ್ಯಾಂಡು ಎಂಟಿ ಲ್ಯಾಂಡು. ಈ ಲ್ಯಾಂಡ್ ಒಳಗಡೆ ಏನಿಲ್ಲ. ನಿಮಗೆ ಗ್ರೌಂಡ್ ವಾಟ್ರು ಒಂದು 200-300 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ. ಸೊ ಹುಲ್ಲಳ್ಳಿಯಿಂದ ಈ ಒಂದು ಆಸ್ತಿಗೆ ಒಂದು 10 ಕಿಲೋಮೀಟರ್ಸ್ಟ್ ಆಗುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥ ಆಸ್ತಿ. ಇದೇ ಊರಿನ ರೈತರದ್ದು. ನನ್ನ ಪ್ರಕಾರ ರೆಕಾರ್ಡ್ ಎಲ್ಲ ಅಚ್ಚುಕಟ್ಟಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. 2 ನಂಬರು ಗಂಡ ಹೆಂಡ್ತಿರ ಹೆಸರಿನಲ್ಲಿದೆ. ಅವರಿಬ್ಬರು ಬಂದು ಮಾಡಿಕೊಡ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ ಸರ್, ಥ್ಯಾಂಕ್ ಯು.